ನಮಸ್ಕಾರ ಸ್ನೇಹಿತರೆ, ಕ್ರಿಕೆಟ್ ಲೋಕದ ಮತ್ತೊಂದು ರೋಚಕ ಪಂದ್ಯದ ವಿಮರ್ಶೆಗೆ ಸ್ವಾಗತ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡ 30 ರನ್ನುಗಳ ರೋಚಕ ಜಯ ಸಾಧಿಸಿದೆ. ಕೇವಲ 124 ರನ್ನುಗಳ ಸುಲಭ ಗುರಿ ಬೆನ್ನಟ್ಟಿದ ಭಾರತ ತಂಡ ತನ್ನ ತವರಿನಲ್ಲೇ ಹೀನಾಯವಾಗಿ ಸೋತಿದ್ದು ಕ್ರಿಕೆಟ್ ಅಭಿಮಾನಿಗಳಿಗೆ ತೀವ್ರ ನಿರಾಸೆ ಮೂಡಿಸಿದೆ. ಇದು ಭಾರತದ ನೆಲದಲ್ಲಿ 13 ವರ್ಷಗಳ ನಂತರ ಈಡನ್ ಗಾರ್ಡನ್ಸ್ ನಲ್ಲಿ ಟೀಂ ಇಂಡಿಯಾ ಅನುಭವಿಸಿದ ಮೊದಲ ಟೆಸ್ಟ್ ಸೋಲು. ಬನ್ನಿ ಈ ಒಂದು ಸೋಲಿಗೆ ಕಾರಣಗಳನ್ನು ನೋಡೋಣ. ಭಾರತ ತಂಡ ಸ್ಪಿನ್ ಪಿಚ್ ನಲ್ಲಿ ಆಡಲು ಸಾಧ್ಯವಾಗುತ್ತಿಲ್ಲ, ಇದು ನಿಜಾನಾ? ಬನ್ನಿ ನೋಡೋಣ. ಭಾರತವು ಕೇವಲ 124 ರನ್ನುಗಳ ಗುರಿಯನ್ನು ಬೆನ್ನಟ್ಟುವಲ್ಲಿ ವಿಫಲವಾದ ಕೋಲ್ಕತ್ತಾ ಟೆಸ್ಟ್ ಪಂದ್ಯ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ದಕ್ಷಿಣ ಆಫ್ರಿಕಾದ ಸ್ಪಿನ್ನರ್ಗಳಾದ ಸೈಮನ್ ಆರ್ಮರ್ ಮತ್ತು ಕೇಶವ್ ಮಹಾರಾಜ್ ಭಾರತದ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿಹಾಕಿದರು. ಕಳೆದ ವರ್ಷ ನ್ಯೂಜಿಲೆಂಡ್ ವಿರುದ್ಧದ ತವರಿನ ಸರಣಿಯಲ್ಲಿ ಭಾರತ 0-3 ಅಂತರದಲ್ಲಿ ಸೋತಿತ್ತು, ಅದು ಸಹ ಸ್ಪಿನ್ ಬೌಲರ್ಗಳ ಕಾಟಕ್ಕೆ. ಈ ಎರಡು ಸನ್ನಿವೇಶಗಳನ್ನು ನೋಡಿದಾಗ ಟೀಂ ಇಂಡಿಯಾ ನಿಜವಾಗ್ಲೂ ಸ್ಪಿನ್ ಪಿಚ್ನಲ್ಲಿ ಆಡಲು ಕಷ್ಟನಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಭಾರತ ಸೋತಿದ್ದು ಬಹುಮಾ ಮತ್ತು ಭಾಷ್ನಿಂದಲೇ? ಹೌದು, ಭಾರತ ತಂಡದ ಸೋಲಿಗೆ ಕಾರಣ ಇವರಿಬ್ಬರೇ. ಯಾಕಪ್ಪ ಅಂದರೆ ಇವರಿಬ್ಬರ ಪಾರ್ಟ್ನರ್ಶಿಪ್ 8ನೇ ವಿಕೆಟ್ಗೆ 44 ರನ್ನು ಬಂತು. ಈ ಒಂದು ಜೊತೆಯಾಟ ದಕ್ಷಿಣ ಆಫ್ರಿಕಾ ಗೆಲ್ಲುವುದಕ್ಕೆ ಸಹಾಯ ಮಾಡ್ತು ಎಂದು ನಮ್ಮ ರಿಷಬ್ ಪಂತ್, ಟೀಂ ಇಂಡಿಯಾದ ಉಪನಾಯಕ, ಮ್ಯಾಚ್ ಮುಗಿದ ನಂತರ ಹೇಳಿದ್ದಾರೆ. ಹಾಗೆ ಸೆಕೆಂಡ್ ಟೆಸ್ಟ್ನಲ್ಲಿ ನಾವು ಕಮ್ ಬ್ಯಾಕ್ ಮಾಡುತ್ತೇವೆ ಎಂದು ಸಹ ಹೇಳಿದ್ದಾರೆ ಗುರು. ನೋಡೋಣ. ನಂಬಲಾಗದ ಸೋಲು. ಭಾರತ 2ನೇ ಇನ್ನಿಂಗ್ಸ್ನಲ್ಲಿ 93ಕ್ಕೆ ಆಲ್ಔಟ್ ಆಗಿದ್ದಾದರೂ ಹೇಗೆ? ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ ಭಾರತ ಕೇವಲ 93 ರನ್ನುಗಳಿಗೆ ಆಲ್ಔಟ್ ಆಗಿದ್ದು ನಿಜ. ಮಾರ್ಕೋ ಜಾನ್ಸನ್ ಆರಂಭದಲ್ಲೇ ಯಶಸ್ವಿ ಜೈಸ್ವಾಲ್ ಅವರನ್ನು ಡಗ್ಔಟ್ಗೆ ಮಾಡಿದರು ಮತ್ತು KL ರಾಹುಲ್ನ ಕೇವಲ 1 ರನ್ನಿಗೆ ಔಟ್ ಮಾಡಿದ್ದು ತಂಡಕ್ಕೆ ಭಾರೀ ಅಪಘಾತ ನೀಡಿತು. ನಂತರ ಸೌತ್ ಆಫ್ರಿಕಾ ತಂಡದ ಸ್ಪಿನ್ನರ್ಗಳಾದ ಸೈಮನ್ ಆರ್ಮರ್ 4 ವಿಕೆಟ್ ತಗೊಂಡ್ರು ಮತ್ತು ಕೇಶವ್ ಮಹಾರಾಜ್ ಅವರು ಕೂಡ 2 ವಿಕೆಟ್ ತಗೊಂಡ್ರು. ಇನ್ನು ಭಾರತದ ಬ್ಯಾಟಿಂಗ್ ಬಗ್ಗೆ ಹೇಳೋದಾದರೆ, ಭಾರತದ ನಾಯಕ ಮತ್ತು ಪ್ರಮುಖ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಕುತ್ತಿಗೆ ನೋವಿನಿಂದ 2ನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಮಾಡಲು ಸಾಧ್ಯವಾಗಲಿಲ್ಲ. ಇದು ಭಾರತದ ಬ್ಯಾಟಿಂಗ್ ಬಲವನ್ನು ಕುಗ್ಗಿಸಿತು. ಇನ್ನು ಧ್ರುವ್ ಜುರೇಲ್, ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜಾ ಅವರಂತಹ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಒತ್ತಡದ ಪರಿಸ್ಥಿತಿಯಲ್ಲಿ ಅವರು ಸಹ ಬೇಗನೆ ಔಟ್ ಆದರು. ಭಾರತಕ್ಕೆ ಮುಳುವಾಯ್ತಾ ಆ ಸ್ವಂತ ಪಿಚ್? ಭಾರತ ತಂಡದ ಸೋಲಿಗೆ ಪಿಚ್ ಕಾರಣವಲ್ಲ, ನಮ್ಮ ಆಟವೇ ಸರಿ ಇಲ್ಲ ಅಂತ ಕೋಚ್ ಗೌತಮ್ ಗಂಭೀರ್ ಹೇಳಿದ್ದಾರೆ ಮತ್ತು ಮೊಹಮ್ಮದ್ ಶಮಿ ಅವರನ್ನು ಟೆಸ್ಟ್ಗೆ ಕರೆತನ್ನಿ ಎಂದು ಗೌತಮ್ ಗಂಭೀರ್ಗೆ ಸೌರವ್ ಗಂಗೂಲಿ ಅವರು ಸಲಹೆ ಕೊಟ್ಟಿದ್ದಾರೆ. ಮುಂದಿನ ಪಂದ್ಯದಲ್ಲಿ ಭಾರತ ಕಮ್ಬ್ಯಾಕ್ ಮಾಡುತ್ತಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.